ಚಿಕ್ಕಿ, ಹುಷಾರಾಗಿದ್ಯಾ ತಾನೆ? ಅಲ್ಲ, ನೀನ್ ಏನು ಮಾತಾಡದೆ ಹೀಗೆ ನಿಂತ್ಕೊಂಡ್ಬಿಟ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು? ಅದು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೇಳೋದಕ್ಕಿಂತ ನೀವದನ್ನ ಹೇಗೆ ತಗೋತೀರ ಅನ್ನೋದೇ ಭಯ ಆಗ್ತಿದೆ. ನಾನು ಚಿಕ್ಕಿ ಜೊತೆನ ಮಾತಾಡ್ತಾ ಇರೋದು. ಅಯ್ಯೋ, ಅದು ಬಾಯಿ ಬಡ್ಕಿ ಭಕ್ತಿಗೆ ನನ್ನನ್ನು ಕಂಡ್ರೆ ಭಯ ಆಗ್ತಿದ್ಯಾ? ನಿನಗೆ ಧೈರ್ಯವಂತ ಭಕ್ತಿಗೆ ಭಯ ಆಗ್ತಿದ್ಯಾ? ದ ಗ್ರೇಟ್ ಭಕ್ತಿಗೆ ಮಾತಾಡೋದಕ್ಕೆ ಹಿಂಜರಿಕೆನಾ? ಇವತ್ತು ಸೂರ್ಯ ದಿಕ್ಕಾಪಾಲಾಗಿ ಹೋಗೋದಂತೂ ಗ್ಯಾರಂಟಿ ಭಕ್ತಿ. ಸಾಕು, ಮಾತಾಡ್ಬೇಕಂತಿರೋದು ನಾನು. ಚಿಕ್ಕಿ, ಏನಾಯ್ತು? ಯಾಕೆ ಎಷ್ಟು ಸೀರಿಯಸ್ ಆಗಿದ್ಯಾ ನೀನು? ಎವ್ರಿಥಿಂಗ್ ಇಸ್ ಆಲ್ ರೈಟ್ ನೋ? ಚೆನ್ನಾಗೇ ಇದ್ದೆ, ಆದ್ರೆ ಯೋಚನೆ ಮಾಡ್ದಾಗಿಂದ ತುಂಬಾ ಭಯ ಆಗ್ತಿದೆ. ಅದ್ ಏನ್ ವಿಷಯ ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ನೇರವಾಗಿ ಹೇಳ, ಇಲ್ಲ ಅರ್ಶಿನ್ ಕಟ್ಟೆ 6 ಬಾಗ್ಲು ಸುತ್ಕೊಂಡ್ ಬಂದ್ ಹೇಳ? ವಿಷಯ ನೇರವಾಗಿ ಹೇಳಮ್ಮ. ಅಗಸ್ತ್ಯ, ಎಲೆಕ್ಷನ್ ಬಗ್ಗೆ ಇನ್ನೊಂದ್ಸರಿ ಯೋಚನೆ ಮಾಡ್ಬೋದಲ್ವಾ? ಯಾಕೆ ಯಾಕೆ? ನನ್ ಕಾರಣ ಹೇಳ್ದೆ ಎಲೆಕ್ಷನ್ಗೆ ನಿಂತ್ಕೋಬೇಡಿ ಅಂತ ನಿಂತ್ಕೊಳ್ಳಲ್ವಾ? ನಾನು ಎಲೆಕ್ಷನ್ಗೆ ಯಾಕೆ ನಿಂತ್ಕೋತಾ ಇದ್ದೀನಿ ಅನ್ನೋ ಕಾರಣ ನಿನಗೆ ಗೊತ್ತಿದ್ರೂ ಹೀಗೆ ಕೇಳ್ತಾ ಇದೀಯಾ ಅಂತಂದ್ರೆ ವಿಷಯ ಬೇರೆ ಏನೋ ಇದೆ. ಏನದು ಭಕ್ತಿ? ಅಗಸ್ತ್ಯ, ನನಗೆ ನೀವು ಚುನಾವಣೆಗೆ ನಿಂತ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಅನಿಸ್ತಿದೆ. ಯಾಕೆ? ಯಾಕಂದ್ರೆ ಇಲ್ಲಿರೋ ಜನ ನಿಮ್ನ ರಾಯರ್ ಮಗ ಅಂತಾನೆ ಇನ್ನು ಒಪ್ಕೊಂಡಿಲ್ಲ. ಅದ್ರ ಜೊತೆಗೆ ನಿಮ್ಮೇಲೆ ಇಟ್ಕೊಂಡಿರೋದು ಅವರು ಬರೀ ದ್ವೇಷ. ಅವರು ನಿಮ್ಮನ್ನ ಒಪ್ಪಲ್ಲ ಅಗಸ್ತ್ಯ. ನಿಮ್ ರಕ್ತದಿಂದ ಓಕ್ಲಿ ಆಡ್ಬೇಕು ಅನ್ಕೊಂಡಿರೋರ್ ಮಧ್ಯದಲ್ಲಿ ನೀವ್ ಪ್ರೀತಿ ಬಯಸ್ತಿದ್ದೀರಾ. ನನಗೆ ಅವರಿಂದ ಬೇಕಾಗಿರೋದು, ನಾನ್ ಬಯಸಿರೋದು ಅದೇನೆ. ಬೇಡ ಅಗಸ್ತ್ಯ, ಅವ್ರು ನೀವ್ ಅನ್ಕೊಂಡಂಗಲ್ಲ. ಬನಶಂಕರಮ್ಮನ್ ವಿಷಯಕ್ಕೆ ಬಂದ್ರೆ ಸ್ವಂತ ಮಕ್ಕಳು ಅಂತಾನು ನೋಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನನಗೇನಾದ್ರೂ ಆಗುತ್ತೆ ಅನ್ನೋ ಭಯನ? ಅಷ್ಟೇ ಅಲ್ಲ, ಅಲ್ಲಿ ಅಮ್ಮವ್ರು ಕೂಡ ನನ್ನ ಪರಿಸ್ಥಿತಿನಲ್ಲೇ ಇದ್ದಾರೆ. ಹೇಳಿ, ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ತಾನೆ? ಭಕ್ತಿ, ತಲೆಗಿಲ್ಲ ಕೆಟ್ಟಿದ್ಯಾ ನಿನಗೆ? ನಾವಿಬ್ರು 6 ತಿಂಗಳ ಮದುವೆ ಒಪ್ಪಂದ ಮಾಡಿರೋದು ಏನಕ್ಕೆ ಅನ್ನೋದಾದ್ರೂ ಗೊತ್ತಾ ನಿನಗೆ? ನನ್ನ ಧರ್ಮಾಧಿಕಾರಿ ಆಗ್ತಿರೋ ಉದ್ದೇಶ ಮರ್ತ್ಬಿಟ್ಟಿದ್ಯಾ ನೀನು? ಅದೆಲ್ಲ ಗೊತ್ತು ಅಗಸ್ತ್ಯ, ಆದ್ರೆ ಅಮ್ಮವ್ರ ಮಾತು ಕೇಳ್ತಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಸಾಕು. ಏನಾಗಿದೆ ಚಿಕ್ಕಿ ನಿನಗೆ? ನಾನು ಅನ್ಕೊಂಡಿದ್ ಮಾಡಿಲ್ಲ ಅಂದ್ಮೇಲೆ ನಾನೇನಕ್ಕೆ ಈ ಮದುವೆ ಆಗ್ಬೇಕಾಗಿತ್ತು? ಹಾಗಂತ ನಿಮ್ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ನಾನ್ ನಿಮ್ನ ಎಲೆಕ್ಷನ್ ನಿಲ್ಸಕ್ಕಾಗತ್ತಾ? ಚಿಕ್ಕಿ ಪ್ಲೀಸ್, ಯಾಕೆ ಎಷ್ಟು ಎಮೋಷನಲ್ ಆಗ್ತಿದ್ಯಾ ನೀನು? ಒಂದ್ ಮಾತು ಸರಿಯಾಗಿ ನೆನ್ಪಿಡ್ಕೋ ಚಿಕ್ಕಿ, ನಿನಗೆ ಇಲ್ಲಿ ಪ್ರತಿಯೊಬ್ರ ಜೊತೆ ಇರೋ ಸಂಬಂಧಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಇದೆ ಅನ್ನೋದನ್ನ ಮರಿಬೇಡ. ನೀನ್ ಆಡ್ತಿರೋದು ನೋಡಿದ್ರೆ ನನ್ಗೆ ಯಾಕೋ ನೀನಿದ್ನ ನಿಜವಾದ ಮದುವೆ ಅಂತ ಅನ್ಕೊಂಡಿದ್ಯಾ ಅನ್ನಿಸ್ತಿದೆ. ನೀ ನನ್ನ ಹೆಂಡತಿ ಆಗೋ ಪ್ರಯತ್ನ ಪಡ್ಬೇಡ. ನೀನ್ ಯಾವತ್ತೂ ನನ್ನ ಹೆಂಡತಿ ಅಲ್ಲ ಅನ್ನೋದು ನೆನಪಿರ್ಲಿ ನಿನ್ಗೆ. ಕೋಪ ಬರ್ಸ್ಬೇಡ ಚಿಕ್ಕಿ. ನೀವ್ ನನಗ್ ಕೋಪ ಬರ್ಸ್ಬೇಡಿ. ನೀವ್ ನನಗ್ ತಾಳಿ ಕಟ್ಟಿದ್ದೀರಾ ಅಂದ್ಮೇಲೆ
ನಾನ್ ನಿಮ್ಗೆ ಏನಾಗ್ಬೇಕು? ಇದೇ ನನ್ನ ಕೆಲ್ಸಕ್ಕೆ ಅಡ್ಡಿಪಡಿಸ್ತಾ ಇರೋದು. ಅಡ್ಡಿ ಯಾಕೆ ಅಂತ ನನಗೆ ಅರ್ಥ ಆಗಿಲ್ಲ. ಹಾಗಂತ ಗುರಿ ಸಾಸೋದ್ ಬಿಟ್ಬಿಡ್ಲಾ ನಾನು? ನಮ್ಗಿರೋದು 6 ತಿಂಗಳು ಟೈಮ್ ಅಂತ ನಿನ್ಗೆ ಗೊತ್ತಿಲ್ವಾ? ಈ 6 ತಿಂಗಳ ನಮ್ಮಿಬ್ರು ಮಧ್ಯೆ ಇರೋ ಗಂಡ ಹೆಂಡತಿ ಅನ್ನೋ ಬಂಧನ ಕಡ್ದು ಹೋದ್ಮೇಲೆ ನಾವಿಬ್ರು ಏನಾಗಿರೋದಕ್ಕೂ ಸಾಧ್ಯ ಇಲ್ವಾ ಅಗಸ್ತ್ಯ? ಇದೇನು ಇವಳು ಹೇಳ್ತಾ ಇರೋದು? 6 ತಿಂಗಳಿಗೆ ನಮ್ಮಿಬ್ರ ಮಧ್ಯೆ ಇರೋ ಬಂಧನ ಕಡ್ದು ಹೋಗುತ್ತೆ ಅಂತಿದ್ದಾಳೆ. ಅಂದ್ರೆ ಏನರ್ಥ? ಒಂದು ಅರ್ಥ ಆಗ್ತಿಲ್ವಲ್ಲ. ನನ್ನ ತಂಗಿಗೆ ಏನಾದ್ರೂ ಮೋಸ ಮಾಡಕ್ ಹೊರಟಿದಾನ? ಹಾಗೇನಾದ್ರೂ ಆದ್ರೆ ಈಗಲೇ ಇವನ್ನ ಕುತ್ತಿಗೆ ಪಟ್ಟಿ ಹಿಡಿದು 4 ಬಾರ್ಸ್ ವಿಚಾರಿಸ್ತೀನಿ. ಶ್ರೀಕಂಠಣ, ಶ್ರೀಕಂಠಣ, ನಾನ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸುಮ್ಮನಿರು ಅಚಿಂತ್ಯ, ನನಗೆ ಬೇರೆ ಕೆಲಸ ಇದೆ. ಶ್ರೀಕಂಠಣ ಪ್ಲೀಸ್, ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು. ಬನ್ನಿ ಅಚಿಂತ್ಯ ಬಿಡು. ಬನ್ನಿ ಅಚಿಂತ್ಯ ಪ್ಲೀಸ್ ಬಿಡು. ಬನ್ನಿ ಶ್ರೀಕಂಠಣ, ಬಿಡು ಅಚಿಂತ್ಯ, ಬನ್ನಿ. ಬಿಡು ಬಿಡು. ಬೇಗ ಹೇಳು, ನನಗೆ ಬೇರೆ ಕೆಲಸ ಇದೆ. ಕೆಲ್ಸ ಯಾವಾಗ್ಲೂ ಇರುತ್ತೆ, ಹಾಗಂತ ನಾನ್ ನಿಮ್ಮ ಹತ್ರ ಮಾತಾಡ್ಲೇಬಾರ್ದಾ? ನೀವು ನಮ್ಮ ಮನೆ ಕೆಲ್ಸಕ್ಕೆ ಸೇರಿದ್ ನನ್ಗೆ ಗೊತ್ತೇ ಇರ್ಲಿಲ್ಲ. ಕೇಳಿ ತುಂಬಾ ಬೇಜಾರಾಯ್ತು. ಆದ್ರೆ ಚಿಕ್ಕಿ ನಿಮ್ಮನ್ ದಿನ ನೋಡ್ಬೋದಲ್ಲ, ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ. ನೀನು ಇಲ್ಲಿ ಕರ್ಕೊಂಡ್ ಬಂದಿದ್ದೇನು? ಏನು ವಿಚಾರ ಅಂತ ಹೇಳು. ನಿಮಗೆ ಕೊಟ್ಟಿರೋ ಮಾತಿನ ಪ್ರಕಾರ ನನ್ನ ಚಿಕ್ಕಿನ ಮದ್ವೆ ಆಗಿಲ್ಲ. ಯಾಕಾಗಿ ನೋಡ್ತಿದ್ದೀರಾ? ನನಗ್ ಭಯ ಆಗುತ್ತೆ. ಸರಿ, ಈಗ ಹೇಳ್ತೀನಿ. ನನಗ್ ಥ್ಯಾಂಕ್ಸ್ ಹೇಳೋದಿರ್ಲಿ, ಕೊನೆ ಪಕ್ಷ ನನ್ಗೊಂದು ಸ್ವೀಟ್ ಆದ್ರೂ ತಂದ್ಕೊಡ್ಬೇಕು ತಾನೇ ನೀವು? ಇದೇ ನಾನು ಮಾಡಿದ ದೊಡ್ಡ ತಪ್ಪು. ನನ್ನ ತಂಗಿನ ನೀನೇ ಮದುವೆ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಥು, ಹೋಗಿ ಹೋಗಿ. ಅಣ್ಣ, ಏನು ಯೋಚನೆ ಮಾಡ್ತಿದ್ದೀರಾ? ಬೇಡ ಅಣ್ಣ, ಪ್ಲೀಸ್ ನನ್ನ ಸಾಯಿಸ್ಬೇಡಿ. ಪ್ಲೀಸ್ 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 ಅಣ್ಣ, ಸಾಯಿಸ್ಬೇಡಿ ಪ್ಲೀಸ್. ಬರ್ತಿರೋ ಕೋಪಕ್ಕೆ ನಿನ್ನ ಮಾತನ್ನ ನೀನು ಉಳಿಸ್ಕೊಂಡಿದ್ದೀನೋ? ಯಾಕಣ್ಣ, ಏನಾಯ್ತು? ನೀನ್ ನನ್ನ ತಂಗಿನ ಮದುವೆ ಆಗಿಲ್ಲ ಸರಿ, ಆದ್ರೆ ನಿನ್ನ ಅಣ್ಣನ ಬಗ್ಗೆ ನನಗೆ ಮುಂಚೆನೆ ಯಾಕೆ ಹೇಳಿಲ್ಲ? ಯಾಕೆ ಮುಚ್ಚಿಟ್ಟೆ? ಏನ್ ನಿಜ? ಏನ್ ಹೇಳ್ಬೇಕಿತ್ತು? ಆದಿತ್ಯನೇ ಅಗಸ್ತ್ಯ ಅಂತ ನನಗೆ ಯಾಕೆ ಹೇಳಿಲ್ಲ? ಅವನ ಬಗ್ಗೆ ನಾನೇನ್ ಹೇಳ್ಬೇಕಿತ್ತು? ಆದಿತ್ಯನೇ ಅಗಸ್ತ್ಯ ಅಂತ ನೀನು ಗೊತ್ತಿತ್ತು ತಾನೇ? ಗೊತ್ತಿತ್ತು. ಗೊತ್ತಿದ್ಮೇಲೆ ಆ ನಿಜ ನನಗೆ ಯಾಕೆ ಹೇಳಿಲ್ಲ? ಪೊಲೀಸ್ ಚೀಟಿ ಯಾರಿಗ್ ಸಿಕ್ಕಿರುತ್ತೋ ಅವನ್ ಕಳ್ಳನ ಹುಡುಕ್ಬೇಕು. ಕಳ್ಳನ್ ಚೀಟಿನ ಯಾರಿಗ್ ಸಿಕ್ಕಿರುತ್ತೋ ಅವನ್ ನಾನೇ ಕಳ್ಳ ಅಂತ ಹೇಳ್ತಾನ? ಅಗಸ್ತ್ಯಣ್ಣನೇ ಆದಿತ್ಯ ಅಂತ ನಿಮಗ್ ಗೊತ್ತಿದ್ದಿದ್ರೆ ನೀವು ಚಿಕ್ಕಿನ... ಖಂಡಿತ ಇಲ್ಲ. ಇದಕ್ಕೆ ಆ ವಿಷಯ ನಿಮಗೆ ಹೇಳಲಿಲ್ಲ. ಅಷ್ಟಕ್ಕೂ ನೀವೇ ತಾನೇ ಹೇಳಿದ್ದು ಚಿಕ್ಕಿ ಮನೆ ಸೊಸೆ ಆಗ್ತಾಳೆ ಅಂತ. ನಾನು ಹೇಳಿದ ಮಾತಲ್ಲ ಅದು, ಬನಶಂಕರಮ್ಮ ಹೇಳಿದ್ದು. ಹೌದು ಹೌದು, ಬನಶಂಕರಮ್ಮನ ಮಾತು ಪ್ರಕಾರನೇ ಎಲ್ಲ ನಡೀತಿದೆ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡಬೇಕು? ಹೌದಲ್ವಾ? ಈ ಮೆಂಟ್ಲು ಹೇಳ್ತಾ ಇರೋದು ಒಂಥರ ಸತ್ಯನೇ.